ಸೊ ಎಲ್ಲ ಎಲ್ರಿಗೂ ಸ್ವಾಗತ ಹೊಸ ವೀಡಿಯೋಗೆ. ಸೊ ಬೆಳಗ್ಗೆ ವೀಡಿಯೋ ಮಾಡೋಕ್ಕೆ ಬಂದೆ. ನಿನ್ನೆ ಸಾಯಂಕಾಲ ವೀಡಿಯೋ ಬಿಡೋಕ್ಕಾಗಿಲ್ಲ, ಮನೇಲಿ ಇರಲಿಲ್ಲ ಸಾಯಂಕಾಲ ನಾನು. ಸೊ ಅದಕ್ಕೋಸ್ಕರ ಇವತ್ತು ನೆನ್ನೆ ಸಾಯಂಕಾಲ ಬಿಡೋಣ ಅಂತಿದ್ದೆ. ಒಬ್ರು ಕೇಳ್ತಾಯಿದ್ರು, ಬ್ರೋ ಪಟ್ಟಾನ ಹೆಂಗೆ ರೆಡಿ ಮಾಡ್ಕೊಳ್ಳೋದು ಬ್ರೋ, ಯಾವಾಗ ಆರಿಸ್ಬೇಕು ಅಂತ. ಅಂದರೆ ಮನೇಲಿ ಹುಟ್ಟಿರುತ್ತಲ್ಲ ಪಟ್ಟಾಗಳು ಅವನ್ನ. ಸೊ ಏನಿಲ್ಲ ಗೈಸ್, ಸಿಂಪಲ್ ಅದು. ನೀವು ನಾರ್ಮಲಾಗಿ ಇವಾಗ ಪಟ್ಟ ನಿಮ್ಮ ಮನೇಲಿ ಹುಟ್ಟಿದೆ ಅಂದರೆ 1.5 ತಿಂಗಳಿಗೆ ನಿಮ್ಮ ಪಟ್ಟ ಸ್ವಲ್ಪ ಆರಕ್ಕೆ ರೆಡಿ ಆಗುತ್ತೆ. ಅಂದರೆ ಅಷ್ಟೊಂದೆಲ್ಲ ಏನಿಲ್ಲ, ಮಿನಿಮಮ್ ಆರ್ತವೆ. ಮಾಮೂಲಿಯಾಗಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಆರಕ್ಕೆ ರೆಡಿ ಆಯ್ತವೆ 1.5 ತಿಂಗಳಿಗೆ. ಆಮೇಲಿಂದ ಕಳ್ಳಿ ಉದುರ್ಸೋಕ್ಕೆ ಸ್ಟಾರ್ಟ್ ಮಾಡ್ತವೆ 1.5 ತಿಂಗಳಾದಮೇಲೆ. ಮೊದಲನೇ ಕಳ್ಳಿ ಉದುರ್ಸುತ್ತೆ ಗೊತ್ತಾ, ಮೊದಲನೇ ಕಳ್ಳಿ ಉದ್ರಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಆವಾಗಿಂದ ನೀವು ಮೇಲ್ಗಡೆ ವುಡನ್ ಇದೆ ನೋಡಿ, ಜಾಲ್ ಬಾಕ್ಸ್, ಅಲ್ಲಿಗೆ ಹಾಕ್ಕೊಂಬನ್ನಿ ಗೈಸ್. ಡೈಲಿ ಒಂದು 2 ಅವರ್ ಹಾಕ್ಕೊಬನ್ನಿ ಸಾಕು. ದಿನ ಒಂದು 2 ಅವರ್. ನೀವು ಕಾಲೇಜ್ಗಿಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದೀರಾ ಅಂದರೆ ಬೆಳಿಗ್ಗೆ ಒಂದು 7 ಗಂಟೆಗೆ ಎದ್ದರೆ ಒಂದು 2 ಅವರ್ ಹಾಕಿ, 7ರಿಂದ 8, 8ರಿಂದ 9. ಇಲ್ಲಾಂದರೆ ಸಾಯಂಕಾಲ ಸ್ಕೂಲಿಂದ ಇಲ್ಲ ಕಾಲೇಜಿಂದ ಬಂದ್ರ ಮೇಲೆ ನೀವು ಒಂದು 2 ಅವರ್ ಹಾಕ್ರಿ ಅಷ್ಟೇ. ಒಟ್ನಲ್ಲಿ ಡೈಲಿ ಒಂದು 2 ಅವರ್ ಆ ಜಾಲ್ ಬಾಕ್ಸ್ಗೆ ಹಾಕ್ಕೊಂಬನ್ನಿ. ಆರಾಮಾಗಿ ಅದೊಂದು ತಿಂಗಳಾಗೋ ತನಕ ಹಾಕ್ಕೊಂಬನ್ನಿ. 1 ತಿಂಗಳಿಗೆ ನೀವು ಇವಾಗ ಒಂದನೇ ಕಳ್ಳಿ ಉದುರ್ಸಿದ್ರ ಮೇಲೆ ಹಾಕ್ಕೊಂಬಂದರೆ 1 ತಿಂಗಳಾಗೋ ಅಷ್ಟೊಳಗೆ 3ನೇ ಕಳ್ಳಿ ದಾಟುತ್ತದೆ ಅಕ್ಕಿ. 3ನೇ ಕಳ್ಳಿ ದಾಟ್ರ ಮೇಲೆ ಅದು ಆಟೋಮೆಟಿಕ್ಕಾಗಿ ಅದಕ್ಕೆ ಒಂಥರ ಮೆಚುರಿಟಿ ಬಂದಂಗೆ 3ನೇ ಕಳ್ಳಿ ದಾಟೈತಂದರೆ. ಸೊ 3ನೇ ಕಳ್ಳಿ ದಾಟ್ರ ಮೇಲೆ ನೀವು ಆರಾಮಾಗಿ ಅಕ್ಕಿನ ಒಂದು 2-3 ದಿವಸ ಅಷ್ಟೇ ಆರಾಮಾಗಿ ರೆಕ್ಕೆ ಕಟ್ಟಿ ಇವುಗಳ ಜೊತೆ, ದೊಡ್ಡ ಅಕ್ಕಿಗಳ ಜೊತೆ ಛತ್ರಿ ಮೇಲೆ ಹಾಕ್ಕೊಳ್ರಿ ಒಂದು 3-4 ದಿವಸ. ಆಮೇಲಿಂದ ನೀವು ಆರಾಮಾಗಿ ದೊಡ್ಡ ಅಕ್ಕಿ ಜೊತೆ 1 ವಾರ ಆರಿಸ್ಕೊಂಡ್ರೆ ನಿಮ್ಮ ಅಕ್ಕಿ ಎಲ್ಲೂ ಹೋಗಲ್ಲ, ಏನೂ ಆಗಲ್ಲ. ಎಷ್ಟು ಕ್ಲೀನಾಗಿ ನಿಮ್ಮ ಮನೆಗೆ ಬರುತ್ತೆ. ಛತ್ರಿಗೂ ಫುಲ್ ರೂಢಿ ಆಗಿರುತ್ತೆ. ಅವಾಗ ಬಂದು ಛತ್ರಿಗೆ ಲ್ಯಾಂಡಿಂಗ್ ಕೊಡ್ತಾವೆ ಅಕ್ಕಿಗಳು, ಖಾಲಿನೂ ಕೂರಲ್ಲ. ಸ್ಟಾರ್ಟಿಂಗ್ ಒಂದು 2-3 ದಿವಸ ಕೂರ್ತವೆ, ಏನು ಮಾಡೋಕ್ಕಾಗಲ್ಲ. ಏನಕ್ಕಪ್ಪ ಅಂದರೆ ಹೊಸ್ದಾಗಲ್ವ ವಾರ್ತಾ ಇರೋದು, ಗೊತ್ತಾಗಲ್ಲ ಸಡನ್ನಾಗಿ. ಸೊ ಅದಕ್ಕೆ ದೊಡ್ಡ ಅಕ್ಕಿಗಳ ಜೊತೆ ಬಿಡೋಕ್ಕೆ ಹೇಳೋದು. ಸೊ ದೊಡ್ಡ ಅಕ್ಕಿಗಳ ಜೊತೆ ಬಿಟ್ಟರೆ ಅವ್ರ ಜೊತೆ ಹಾರ್ಕೊಂಡು ಕ್ಲೀನಾಗಿ ಬರ್ತವೆ ಆರಾಮಾಗಿ. ಸೊ ಅದಕ್ಕೋಸ್ಕರ ಆರಾಮಾಗಿ ಈ ಥರ ನೀವು ಮಾಡ್ಕೊಂಬಂದರೆ ನಿಮ್ಮದು ಪಟ್ಟಗಳೆಲ್ಲ ಕ್ಲೀನಾಗಿ ರೆಡಿ ಆಯ್ತವೆ ಅಷ್ಟೇ. ಇವತ್ತು ಇನ್ನೇನಿಲ್ಲ ಟಾಪಿಕ್ಕು. ಬೆಳಗ್ಗೆ ಏನು ಮಾಡೋದು, ಇವಾಗ ವೀಡಿಯೋ ಮಾಡೋಣ ಫೋನ್ ಎತ್ತಿದಾಗ ಮಳೆ ಸ್ಟಾರ್ಟ್ ಆಯಿತು, ಹನಿ. ಸೊ ಏನು ಮಾಡೋಕ್ಕಾಗಲ್ಲ, ಇವಾಗ ನಿಂತೈತೆ. ನೋಡೋದ ಮೋಡ ಆಗೈತೆ ಫುಲ್ಲು ಆಕಾಶದಲ್ಲಿ. ಸೊ ನೆನ್ನೆ ಸಾಯಂಕಾಲ ಯಾವುದಕ್ಕೂ ಊಟನೂ ಹಾಕಿಲ್ಲ ಗೈಸ್ ಪಾಪ. ಇದು ನೋಡಿ, ಇದಕ್ಕೆ ಹಿಂಗೆ ಐತೀಗ ಕಂಡೀಷನ್ನು. ಸ್ವಲ್ಪ ಓಡಾಡ್ತಾಯಿದ್ದು ಗೈಸ್ ಚೆನ್ನಾಗಿ, ಪರವಾಗಿಲ್ಲ. ಅದೇ ಊಟ ತಿಂತೈತೆ ಇಲ್ವ ಅಂತ ನಂಗೆ ಗೊತ್ತಾಯ್ತಿಲ್ಲ. ನೋಡೋಣ ಅಂದರೆ ನಂಗೆ ಟೈಮ್ ಇಲ್ಲ ಅದು ನೋಡೋಕ್ಕೆ. ಸೊ ಏನು ಮಾಡೋಕ್ಕಾಗಲ್ಲ. ನಾನು ಇವಾಗ ತಿನ್ನಿಸ್ತಾ ಇದ್ದೀನಿ. ಕೆಳಗಡೆ ಇವಾಗ ಕತ್ ಕ್ರಾಸ್ ಐತೆ, ಅದಕ್ಕೂ ಈಗ ಮೆಡಿಸನ್ ಮಾಡೋಕ್ಕೆ ಇನ್ನೂ ಸ್ಟಾರ್ಟೇ ಆಗಿಲ್ಲ ಗೈಸ್. ಅದಕ್ಕೆ ಮೆಡಿಸನ್ ಮಾಡೋಕ್ಕೆ ಟೈಮೇ ಸಿಗ್ತಾಯಿಲ್ಲ. ಇವತ್ತು ಹೋಗ್ಬಿಟ್ಟು ಮೆಡಿಸನ್ ಎಲ್ಲ ತಂದು ಇವತ್ತಿಂದ ಶುರು ಹಚ್ಕೊತೀನಿ ಮೆಡಿಸನ್ ಮಾಡೋಕ್ಕೆ ಅದಕ್ಕೂ. ಸೊ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಒಳ್ಳೆ ಅಕ್ಕಿ ಅದು ಪಟ್ಟ. ಅದು ಇನ್ನೂ ಒಂದು ಕಳ್ಳಿ ಗೈಸ್, ಅದು ಇನ್ನೂ ಕತ್ ಕ್ರಾಸ್ ಇರಲಿಲ್ಲ ಅಂದಿದ್ರೆ ಅದು 3 ಕಳ್ಳಿ ಆಗೋ ಅಷ್ಟೊಳಗೆ ಕ್ಲೀನಾಗಿ ರೆಡಿ ಮಾಡ್ಕೊಬೋದಿತ್ತು ಗೈಸ್. ಅದನ್ನು ಏನು ಮಾಡೋಕ್ಕಾಗಲ್ಲ, ಕತ್ ಕ್ರಾಸ್ ಆಗೈತೆ. ಸರಿ ಮಾಡಿಬಿಟ್ಟು ಆರಿಸೋದ, ನೋಡೋದ ಅದು ಹೆಂಗೆ ಆರುತ್ತೆ ಏನಂತ. ವೈಬ್ರೇಷನ್ ಎಲ್ಲ ಮಸ್ತಾಗಿದೆ ಗೈಸ್ ಅದು ರೆಕ್ಕೆಯಲ್ಲಿ. ತೋರಿಸ್ತೀನಿ ಒಂದು ಸತಿ ಅಕ್ಕಿನ. ಸ್ವಲ್ಪ ರೆಡಿ ಆಗಲಿ ಅಂತ ಕಾಯ್ತಾಯಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಇಷ್ಟೇ. ಲೈಕ್ ಮಾಡ್ಕೊಳ್ಳಿ ಗೈಸ್, ಯಾರೂ ಲೈಕ್ ಮಾಡ್ತಾಯಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನಾಗಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಟಾಪಿಕ್ ಇಷ್ಟೇ ಗೈಸ್. ಇಷ್ಟೋದವರೆಗೂ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ತುಂಬ. ಬೇರೆ ಯಾವ್ದಾದ್ರು ಟಾಪಿಕ್ ಬಗ್ಗೆ ವೀಡಿಯೋ ಬೇಕಂದರೆ ಕಮೆಂಟ್ ಹಾಕಿ. ಸೊ ಅಷ್ಟೇ ಗೈಸ್, ಇವತ್ತಿನ ಟಾಪಿಕ್ ಇನ್ನೇನಿಲ್ಲ. ಬಾಯ್.